ಸುದ್ದಿಮನೆ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಅಭಿಷೇಕ್ ಕಲ್ಯಾಣ್ ಮಾಡುವ ನಮಸ್ಕಾರಗಳು. ಎಲ್ಲ ವೀಕ್ಷಕರು ಬರೀ ಗುರುಗಳೇ ಈಗ ಪಿತೃದೋಷ ಮತ್ತು ಅಪರ ಕಾರ್ಯಗಳನ್ನು ಮಾತ್ರ ಮಾಡ್ತಾಯಿದ್ರಿ. ಆದರೆ ನಿಮ್ಮ ಒಂದು ಪೂಜಾ ಸರ್ವಿಸಲ್ಲಿ ನಾವು ನೋಡಿದ್ವಿ, ಈ ಕದಲಿ ವಿವಾಹ ಅಂದರೆ ಏನು, ಕುಂಭ ವಿವಾಹ ಅಂದರೆ ಏನು, ಅಥವಾ ಕಳತ್ರ ದೋಷ ಅಂತಂದರೆ ಏನು, ಅಥವಾ ಜೊತೆಯಲ್ಲಿ ನೀವು ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಸರ್ಪಶಾಂತಿ ಈ ರೀತಿ ಕಾರ್ಯಕ್ರಮಗಳು ತಿಳಿಸ್ಕೊಟ್ಟಿದ್ರಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಾಯಿದ್ರಿ. ಅದೇ ರೀತಿ ಈಗ ಅನೇಕ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಮದುವೆ ಸಮಸ್ಯೆಗಳು, ಸಂತಾನ ಸಮಸ್ಯೆಗಳಾಗ್ತಾಯಿದೆ. ಅದರಲ್ಲಿ ಪ್ರಥಮವಾಗಿ ನಾವು ನೋಡುವುದು ಅಂದರೆ ಈ ಕಳತ್ರ ದೋಷ ಅಥವಾ ವಿವಾಹದಲ್ಲಿ ಸಮಸ್ಯೆ ಆಗ್ತಾಯಿದೆ ಅಂಥೇಳಿ. ಅಂದರೆ ಜಾತಕದಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ, ಈಗ ಗಂಡಿನ ಕಡೆಯವರು ಜಾತಕವನ್ನು ತೋರಿಸ್ತಾರೆ, ಹೆಣ್ಣಿನ ಕಡೆಯವರು ಜಾತಕವನ್ನು ತೋರಿಸ್ತಾರೆ. ಅದೇ ಈಗ ಜಾತಕವನ್ನು ನೋಡಿದ ತಕ್ಷಣವೇ ಏನು ಮಾಡ್ತಾರೆ ಅಂದರೆ ಜ್ಯೋತಿಷಿಗಳು ಮಂಗಳ ದೋಷ ಇದೆ, ಕುಜ ದೋಷ ಇದೆ, ಇಲ್ಲೋ ಅಥವಾ ಹುಡುಗಿಗೆ ಕಳತ್ರ ದೋಷ ಇದೆ ಅಂತ ತಿಳಿಸ್ತಾರೆ. ಆ ಕಳತ್ರ ದೋಷ ಅದಕ್ಕೂ ಕುಜ ದೋಷಕ್ಕೂ ಏನು ಸಂಬಂಧಗಳು ಅಂತ ಹೇಳಿದ್ರೆ, ಈಗ ನಾವೇನು ಮಾಡ್ತೀವಿ ಅಂತಂದರೆ ಡೈವರ್ಸ್ ಆಗುವಂಥ ಚಾನ್ಸಸ್ಗಳನ್ನ ನೋಡಿದ್ದೀವಿ, ಅಥವಾ ಮದುವೆ ಆಗಿ ಎಷ್ಟೋ ಜನ ಅಪಮೃತ್ಯುಗಳಾಗಿರುವಂಥದ್ದನ್ನು ನೋಡ್ತಾ ಬರ್ತಾಯಿದ್ದೀವಿ. ಜೊತೆಯಲ್ಲಿ ಈ ಒಂದು ಏನು ಕುಜದೋಷದಿಂದ ಆ ಹುಡುಗ ಆಗಿರ್ಬೋದು, ಹುಡುಗಿಗೆ ಒಂದು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗ್ತಾ ಇರ್ತದೆ. ಹಂಗಾಗಿ ಆ ಒಂದು ಜಾತಕದಲ್ಲಿ ಏನಾದ್ರು ನಮಗೆ ಕುಜದೋಷ ಇದೆ ಅಂತ ಗೊತ್ತಾಯಿತು ಅಂತಂದರೆ ನಾವು ಆ ಮದುವೆ ವಿಚಾರದಲ್ಲಿ ಕುಜನಿಗೆ ಶಾಂತಿಯನ್ನು ಮಾಡ್ಕೋಬೇಕು. ಅಂದರೆ ಕುಜ ಅಂತೇಳಿದ್ರೆ ಸುಬ್ರಹ್ಮಣ್ಯ, ಹಂಗಾಗಿ ಕುಜ ಅಂಗಾರಕ ಅಂತ ಕರಿತೀವಿ. ಹಂಗಾಗಿ ಆ ಒಂದು ಕುಜನಿಗೆ ಶಾಂತಿಯನ್ನು ಮಾಡಿಕೊಂಡು ಜಪಗಳನ್ನು ಮಾಡಿ, ಏನು ನಾವು ಕುಜದೋಷಕ್ಕೆ ಹುಡುಗ ಆದರೆ ಕದಲಿ ವಿವಾಹ, ಹುಡುಗಿ ಆದರೆ ಕುಂಭ ವಿವಾಹವನ್ನು ಮಾಡ್ತೀವಿ. ಯಾವ ರೀತಿಯಾಗಿ ಮದುವೆ ಕಾರ್ಯಗಳನ್ನು ನಾವು ಶಾಸ್ತ್ರೋಕ್ತವಾಗಿ ಮಾಡ್ತಾ ಬರ್ತಾಯಿದ್ದೀವೋ ಅದೇ ರೀತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ ಒಂದು ಮೊದಲನೇ ಮದುವೆಯಲ್ಲಿ ದೋಷ ಇರ್ತದೆ. ಅಂದರೆ ಏನು ಇದು ದೊಡ್ಡ ದೋಷ ಏನಲ್ಲ ಅಲ್ವಾ. ಅದೇ ರೀತಿಯಾಗಿ ಆ ಹುಡುಗಿಯಲ್ಲಿ ಜೀವನದಲ್ಲಿ ಮೊದಲನೇ ಮದುವೆಯಲ್ಲಿ ಸಮಸ್ಯೆ ಇರ್ತದೆ, ಹುಡುಗ ಆದರೂ ಮೊದಲನೇ ಮದುವೆಯಲ್ಲಿ ಸಮಸ್ಯೆ ಇರುತ್ತೆ. ಹಂಗಾಗಿ ಈ ಒಂದು ಮೊದಲನೇ ಮದುವೆ ದೋಷವನ್ನು ಒಂದು ಜೀವನ ಅಂದರೆ ಒಂದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅವ್ರ ಮದುವೆ ಆದ ನಂತರದಲ್ಲಿ ಜೀವನವನ್ನು ಹಾಳು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಒಂದು ಶಾಸ್ತ್ರೋಕ್ತವಾಗಿ, ಅಥವಾ ನಾವು ಸಿಂಪಲಾಗಿ ಹೇಳಬೇಕಂದ್ರೆ ಈಗ ಶ್ರೀನಿವಾಸ ಕಲ್ಯಾಣ, ಪಾರ್ವತಿ ಪರಮೇಶ್ವರ ಸ್ವಯಂವರ ಆಗಿರ್ಬೋದು, ಸೀತಾರಾಮ ಕಲ್ಯಾಣಗಳನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕದಲಿ ವಿವಾಹ, ಕುಂಭ ವಿವಾಹನು ನಾವು ಆ ಒಂದು ಹುಡುಗನಿಗೆ ಕದಲಿಗೆ ಅಂದರೆ ಮಹಾಲಕ್ಷ್ಮಿ ಸ್ವರೂಪದಲ್ಲಿದ್ದಂತಹ ಕದಲಿಗೆ ಮಾಂಗಲ್ಯ ಧಾರಣೆಯನ್ನು ಮಾಡಿಸಿ, ಕನ್ಯಾದಾನವನ್ನು ಮಾಡಿಸಿ, ಅದಕ್ಕೆ ಶಾಸ್ತ್ರೋಕ್ತವಾಗಿ ನಾವು ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು, ಹೋಮ ಯಾಗಗಳನ್ನು ಮಾಡಿಸಿ, ಒಂದು 5 ಜನ ಅಥವಾ 9 ಜನ ಸುಮಂಗಲಿಯರಿಗೆ ಅದಕ್ಕೆ ಬೇಕಾದಂತಹ ವಸ್ತುಗಳನ್ನು ಮತ್ತು ಅರಿಶಿನ, ಕುಂಕುಮ, ಬಳೆ, ಸೀರೆ ಈ ರೀತಿಯಾಗಿ ಅವರ ಕೈಯಲ್ಲಿ ದಾನವಾಗಿ ಕೊಡಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಅವರ ಮುಖಾಂತರದಲ್ಲಿ ಸ್ತ್ರೀ ಶಾಪ ನಿವಾರಣೆಯನ್ನು ಮಾಡಿಸಿ, ನಂತರದಲ್ಲಿ ಆ ಒಂದು ಕದಲಿಯನ್ನು ಛೇದನವನ್ನು ಮಾಡಿ ಅಲ್ಲಿ ಏನು ಮಾಂಗಲ್ಯ ಧಾರಣೆ ಪ್ರತಿಯೊಂದು ಪೂಜಾ ಕಾರ್ಯಗಳನ್ನು ಮಾಡಿರ್ತೀವೋ ಅದನ್ನು ನದಿಯಲ್ಲಿ ವಿಸರ್ಜನೆಯನ್ನು ಮಾಡಿಸಿ, ಕುಜಕ್ಕೆ ಹೋಮವನ್ನು ಮಾಡಿಸಿ, ಕುಜ ಶಾಂತಿಯನ್ನು ಮಾಡಿಸಿ, ಕುಜಕ್ಕೆ ಅಧಿಪತಿ ಆದಂಥ ಸುಬ್ರಹ್ಮಣ್ಯ ಆ ಮುಖಾಂತರದಲ್ಲಿ ಕುಜಕ್ಕೆ ಜಪಗಳನ್ನು ಮಾಡಿಸಿ ನಾವು ಆ ದೋಷವನ್ನು ಪರಿಹಾರಗಳನ್ನು ಮಾಡ್ಕೋಬೇಕು ಅದು ತಿಳಿಸ್ಕೊಡ್ತೀವಿ. ಸೇಮ್ ಅದೇ ರೀತಿಯಾಗಿ ಹುಡುಗಿಗೆ ಕುಂಭ ವಿವಾಹ ಮಾಡಿ ಸೇಮ್ ಅದೇ ಮಾಂಗಲ್ಯ ಧಾರಣೆ ಮತ್ತು ಕುಂಭ ವಿವಾಹಕ್ಕೆ ವಿವಾಹ ಕಾರ್ಯಗಳನ್ನು ಮಾಡಿಸಿ ಕರ್ಮಾಂತರವನ್ನು ಕಳೆದು ಅದನ್ನು ಸಹ ಕುಂಭವನ್ನು ವಿಷ್ಣು ಸ್ವರೂಪ ಅಂತ ಹೇಳಿ ಅದನ್ನು ನಾವು ಛೇದನವನ್ನು ಮಾಡಿಸಿ ಅಲ್ಲಿಗೆ ಮೊದಲನೇ ಮದುವೆಯಲ್ಲಿ ಇದ್ದಂತಹ ದೋಷಗಳು ಕಳೆದು ಮುಂದೆ ಆಗುವಂಥ ಶುಭ ಕಾರ್ಯದಲ್ಲಿ ಅವರ ಇಬ್ಬರ ಒಂದು ದಾಂಪತ್ಯ ಜೀವನ ಸುಖಮಯವಾಗಿರಬೇಕು ಅಂಥೇಳಿ ಈ ದೋಷಗಳನ್ನು ಪರಿಪೂರ್ಣವಾಗಿ ನಾವು ಕಳ್ಕೋಬೇಕು ಅಂಥೇಳಿ ಈ ಕುಜದೋಷ, ಕಳತ್ರ ದೋಷಗಳನ್ನು ನಾವು ನಿವಾರಣೆಯನ್ನು ಮಾಡಿಕೊಡ್ತೀವಿ. ಅದೇ ಮುಂದೆ ಅಂತಂದರೆ ಇವಾಗ ಕುಜದೋಷ ಇದೆ, ಏನು ಮಾಡೋದು ಅಂತಂದಾಗ ಏನಾಗ್ತದೆ, ಕುಜದೋಷ ಹುಡುಗಿಗಿತ್ತು ಅಂದರೆ ಕುಜದೋಷ ಇರುವಂತಹ ಹುಡುಗನನ್ನೇ ನಾವು ಅವರಿಗೆ ಮದುವೆಯನ್ನು ಮಾಡಿಸಬೇಕು. ಇಲ್ಲ ಅಂತಂದರೆ ಪರಿಹಾರಗಳನ್ನು ಮಾಡಿಕೊಂಡು ನಾವು ಅದಕ್ಕೆ ವ್ರತಗಳನ್ನು ತಿಳಿಸ್ಕೊಡ್ತೀವಿ, ಪರಿಹಾರಗಳನ್ನು ತಿಳಿಸ್ಕೊಡ್ತೀವಿ. ಹಾಗಾಗಿ ನಿಮಗೆ ಏನಾದ್ರೂ ಈ ದೋಷಗಳಿದೆ ಅಂತ ಏನಾದ್ರು ತಿಳಿಸ್ಕೊಟ್ಟಿದ್ರೆ ನಿಮ್ಮ ಜ್ಯೋತಿಷಿಗಳ ಬಳಿಯಲ್ಲಿ ತಿಳ್ಕೊಂಡು ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಅದರ ನಿಮ್ಮ ಜಾತಕವನ್ನು ನಮಗೆ ಕಳಿಸ್ಕೊಟ್ರೆ ಅದಕ್ಕೆ ಮುಂದೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು, ಆ ಪೂಜೆ ಅಂದರೆ ಏನು, ಆ ಪೂಜೆಯಿಂದ ನಿಮಗೆ ಯಾವ ರೀತಿ ಫಲಗಳು ಸಿಗ್ತದೆ,
ಅದರಿಂದ ಪರಿಹಾರಗಳು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತೇಳಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ನೀವು ಇದಕ್ಕೂ ಸಹ ನೀವು ಶ್ರೀರಂಗಪಟ್ಟಣಕ್ಕೆ ಬಂದು ನಮ್ಮ ಒಂದು ಏನು ಶ್ರೀವಾರಿ ಪೂಜಾ ಸರ್ವಿಸಸ್ ಇದೆಯೋ ಅದರ ಮುಖಾಂತರದಲ್ಲಿ ನಿಮಗೆ ಎಲ್ಲ ಇದು ಪ್ಯಾಕೇಜ್ ವೈಸಲ್ಲಿ ನಿಮಗೆ ಪೂಜೆಗಳು ತಿಳಿಸ್ಕೊಡ್ತೀವಿ. ಅದನ್ನು ಮುಂಚಿತವಾಗಿ ನೀವು ಬುಕ್ ಮಾಡ್ಕೊಂಡು ಬರಬೇಕು. ಪ್ರತಿದಿನ ಇರುತ್ತೆ, ಅಂದರೆ ಇದಕ್ಕೆ ಆದಂತಹ ದಿನಗಳಿಲ್ಲ. ಹಾಗಾಗಿ ಪ್ರತಿದಿನ ಈ ಕಾರ್ಯಕ್ರಮ ನಡೀತಾ ಇರುತ್ತೆ. ಮುಂಚಿತವಾಗಿ ನೀವು ಬುಕ್ ಮಾಡ್ಕೊಂಡು ಬಂದರೆ ನಿಮಗೆ ಅಂತಲೇ ಸಪ್ರೇಟಾಗಿ ಅದಕ್ಕೆ ಪೂಜಾ ಸಾಮಗ್ರಿಗಳ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರ್ತೀವಿ. ಅದಕ್ಕೆ ಬೇಕಾದಂತಹ ರೂಮ್ ವ್ಯವಸ್ಥೆ ಬೇಕಂದರೆ ರೂಮ್ ವ್ಯವಸ್ಥೆ ಮಾಡಿಕೊಟ್ಟಿರ್ತೀವಿ. ನೀವು ಬೇರೆ ಅಂದರೆ ಕರ್ನಾಟಕ ಈ ಒಂದು ಬೆಂಗಳೂರು ಸೌತ್ ಏನಿದೆ ಇಲ್ಲಿಂದ ಬಿಟ್ಟು ಬೇರೆ ಕಡೆಯಿಂದ ಬಂದು ನೀವು ಉಳ್ಕೋಬೇಕು ಅಂತಂದರೆ ಅದಕ್ಕೆ ಆದಂತಹ ರೂಮ್ನ ವ್ಯವಸ್ಥೆ, ನಿಮಗೆ ಊಟದ ವ್ಯವಸ್ಥೆ, ವೆಹಿಕಲ್ನ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ. ಮುಂಚಿತವಾಗಿ ತಿಳಿಸಿ ಈ ಕಾರ್ಯಕ್ರಮಕ್ಕೆ ಈ ಒಂದು ನಮ್ಮ ಚಾನಲ್ ವತಿಯಿಂದ ನೋಡ್ತಾ ಇದ್ದರೆ ಈ ಚಾನಲ್ನ ಲೈಕ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ. ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಇದರಲ್ಲಿ ನಮ್ಮ ಎಲ್ಲ ಪೂಜಾ ಮಾಹಿತಿಗಳು ನಿಮಗೆ ಸಿಗ್ತದೆ. ಪ್ರತಿಯೊಂದು ಪೂಜಾ ಡೀಟೇಲ್ಸು ನಮ್ಮ ಒಂದು ಪೇಜಲ್ಲಿದೆ. ಅದನ್ನು ನೀವು ನೋಡಿಕೊಂಡು ನಿಮ್ಮ ಕಂಪ್ಲೀಟ್ ಮಾಹಿತಿಯನ್ನು ನಮ್ಮ ಒಂದು ಸಂಸ್ಥೆಗೆ ನೀಡಿದ್ರೆ ನಿಮಗೆ ಯಾವ ರೀತಿಯಾದಂಥ ಸಹಾಯಗಳನ್ನು ಬೇಕೋ ಪೂಜಾ ಕೈಂಕರ್ಯಕ್ಕೆ ಅದರ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ.